Hello, good morning, guys. Today, in Principles and Practice of Auditing, we'll profi- discuss about auditing standards. ಆಡಿಟಿಂಗ್ ಸ್ಟ್ಯಾಂಡರ್ಡ್ಸ್ ಏನು ಆಡಿಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂದರೆ ಬೇಸಿಕ್ಲಿ ಏನಾದರೂ ಒಂದು ವರ್ಕ್ ಮಾಡಬೇಕಂದ್ರೆ ಪ್ರೊಸೀಜರ್ಸ್ ಮಾಡಬೇಕಂದ್ರೆ ದೇರ್ ವಿಲ್ ಬಿ ಸರ್ಟನ್ ಪ್ರೊಸೀಜರ್ಸ್, ಸರ್ಟನ್ ಬೆಂಚ್ ಮಾರ್ಕ್ಸ್, ಸರ್ಟನ್ ಕ್ರೈಟೀರಿಯಾಸ್ ಇರುತ್ತೆ. ಅದಕ್ಕೆ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತೀವಿ. ಇಲ್ಲಿ ಆಡಿಟ್ ಮಾಡಬೇಕಂದ್ರೆ ಕೆಲವೊಂದು ಪ್ರಿನ್ಸಿಪಲ್ಸು, ಪ್ರಾಕ್ಟೀಸಸ್ಸು, ಬೆಂಚ್ ಮಾರ್ಕ್ಸ್ನ ಯಾವ ಥರ ಫಿಕ್ಸ್ ಮಾಡ್ತಾರೆ ಏನು ಅಂತ ಬೇಸಿಕ್ಲಿ ಇಲ್ಲಿ ನೋಡೋಣ. Auditing standards prescribes a norms of principle and practices which the auditors are expected to follow in the conduct of audit. ಅಂದರೆ ಕೆಲವೊಂದು ರೂಲ್ಸು, ರೆಗ್ಯುಲೇಷನ್ಸು, ಪ್ರಿನ್ಸಿಪಲ್ಸು, ಪ್ರಾಕ್ಟೀಸಸ್ಸು ಏನೇನು ಫಾಲೋ ಮಾಡ್ತೀವಿ ಆಡಿಟಿಂಗ್ ಟೈಮ್ ಮಾಡೋ ಟೈಮಲ್ಲಿ ಅದಕ್ಕೆ ಆಡಿಟ್ ಸ್ಟ್ಯಾಂಡರ್ಡ್ ಅಂತೀವಿ. ದೇ ಪ್ರೊವೈಡ್ ಮ್ಯಾಕ್ಸಿಮಮ್ ಗೈಡೆನ್ಸ್ ಟು ದ ಆಡಿಟರ್ ದಟ್ ಹೆಲ್ಪ್ಸ್ ಡಿಟರ್ಮೈನ್ ದ ಎಕ್ಸ್ಟೆಂಟ್ ಆಫ್ ಆಡಿಟಿಂಗ್ ಸ್ಟೆಪ್ಸ್ ಆ್ಯಂಡ್ ಪ್ರೊಸೀಜರ್ಸ್ ದಟ್ ಶುಡ್ ಬಿ ಅಪ್ಲೈಡ್ ಇನ್ ಆಡಿಟ್ ಆ್ಯಂಡ್ ಕಾನ್ಸ್ಟಿಟ್ಯೂಟ್ ದ ಕ್ರೈಟೀರಿಯಾ ಆರ್ ಸ್ಟಿಕ್ ಅಗೇನ್ಸ್ಟ್ ವಿಚ್ ದ ಕ್ವಾಲಿಟಿ ಆಫ್ ಆಡಿಟ್ ರಿಸಲ್ಟ್ಸ್ ಆರ್ ಎವ್ಯಾಲ್ಯೂಯೇಟೆಡ್. ಅಂದರೆ ಅವರು ಗೈಡೆನ್ಸ್ ಪ್ರೊವೈಡ್ ಮಾಡ್ತಾರೆ, ಆಡಿಟಿಂಗ್ ಸ್ಟೆಪ್ಸ್ನ, ಪ್ರೊಸೀಜರ್ಸ್ನ ಅಪ್ಲೈ ಮಾಡೋದನ್ನ ಇದು ಮಾಡ್ತಾಯಿದ್ದಾರೆ. ಸೊ ಕ್ವಾಲಿಟಿ ಆಫ್ ಆಡಿಟ್ ರಿಸಲ್ಟ್ ಯಾವ ಥರ ಬರುತ್ತೆ ಅನ್ನೋದು ಆಡಿಟಿಂಗ್ ಸ್ಟ್ಯಾಂಡರ್ಡ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬೇಸಿಕ್ಲಿ ICA ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾಯಿಂದ ಏನಿದೆ ಅಂತಂದರೆ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಆಡಿಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫ್ರೇಮ್ ಮಾಡಿದ್ದಾರೆ. ಯಾವ್ಯಾವುದಕ್ಕೆ ಯಾವ ಥರ ಫ್ರೇಮ್ ಮಾಡಬೇಕು, ಯಾವುದಕ್ಕೆ ಯಾವ ಥರ ಫಾಲೋ ಮಾಡಬೇಕು ಅಂತ ಅಂದ್ಬಿಟ್ಟು ಆಡಿಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂದ್ಬಿಟ್ಟು ಕೊಡ್ತಿದ್ದಾರೆ. ಇದು ಎವ್ರಿ ಇಯರು ಅಪ್ಡೇಟ್ಸ್ ಆಗ್ತಿರ್ತದೆ, ಅಮೆಂಡ್ಸ್ ಆಗ್ತಿರ್ತದೆ, ಹೊಸದು ಕಂಪ್ಯೂಟರೈಸ್ಡ್ ಇದೆಲ್ಲ ಬರ್ತಿರೋದ್ರಿಂದ, ಲೇಟೆಸ್ಟ್ ಟೆಕ್ನಾಲಜಿ ಎಲ್ಲ ಬರ್ತಿರೋದ್ರಿಂದ ಆ್ಯಡ್ ಮಾಡ್ತಿರ್ತಾರೆ. ಸೊ ಈ ಥರದ್ದೆಲ್ಲ ಬೇಸಿಕ್ಲಿ ಇದರಲ್ಲಿದೆ. ಸೊ ಈಗ ನೋಡಬೇಕಂದ್ರೆ ಆಡಿಟಿಂಗ್ ದಿಸ್ ಇಸ್ ಆರ್ ಸೆಲ್ಫ್ ಎಕ್ಸ್ಪ್ಲನೇಟರಿ ಆ್ಯಂಡ್ ಸೆಲ್ಫ್ ರೀಡೇಬಲ್. ವೇರಿಯಸ್ ಆಡಿಟಿಂಗ್ ಆ್ಯಂಡ್ ಅಶ್ಯೂರೆನ್ಸ್ ಸ್ಟ್ಯಾಂಡರ್ಡ್ಸ್ ಇಶ್ಯೂಡ್ ಬೈ ICA ಏನಂತಂದರೆ ಸಡನ್ ಸ್ಟೆಪ್ಸ್ ಇದೆ. ನಮ್ಮ 1, 2, 3, 4 ಅಂತ ಅದರಲ್ಲಿ ನೋಡಬೇಕು ಅಂತಂದರೆ ಆಡಿಟಿಂಗ್ ಸ್ಟ್ಯಾಂಡರ್ಡ್ ಪ್ರಕಾರ ಫಸ್ಟ್ ಒಂದು ಬೇಸಿಕ್ ಪ್ರಿನ್ಸಿಪಲ್ಸ್ ಗವರ್ನಿಂಗ್ ಆಡಿಟ್. ಸೊ ಆಡಿಟ್ ಮಾಡಬೇಕಂದ್ರೆ ಬೇಸಿಕ್ ಪ್ರಿನ್ಸಿಪಲ್ಸ್ ಏನೇನಿದೆ ಅಂತ ಫಾಲೋ ಮಾಡೋದನ್ನ ಆಡಿಟಿಂಗ್ AS 1 AS 2 ಆಬ್ಜೆಕ್ಟಿವ್ ಆ್ಯಂಡ್ ಸ್ಕೋಪ್ ಆಫ್ ಫೈನಾನ್ಷಿಯಲ್ ಆಡಿಟ್, ಉದ್ದೇಶ ಏನು ಮತ್ತು ಸ್ಕೋಪ್ ಏನು, ಲಿಮಿಟೇಷನ್ಸ್ ಏನು ಅಂತ. ನೆಕ್ಸ್ಟು ಡಾಕ್ಯುಮೆಂಟೇಷನ್ಸ್ ಯಾವ ಥರ ಮಾಡಬೇಕು ಅಂತ. ಅದಾದಮೇಲೆ ಫ್ರಾಡ್ ಆ್ಯಂಡ್ ಎರರ್, ಯಾವುದಕ್ಕೆ ಫ್ರಾಡ್ ಅಂತ ಕನ್ಸಿಡರ್ ಮಾಡ್ತೀವಿ, ಯಾವುದಕ್ಕೆ ಎರರ್ ಅಂತ ಕನ್ಸಿಡರ್ ಮಾಡ್ತೀವಿ. ಆಡಿಟ್ ಎವಿಡೆನ್ಸ್, ಏನೇನು ಎವಿಡೆನ್ಸ್ ಬೇಕಾಗುತ್ತೆ. ರಿಸ್ಕ್ ಅಸೆಸ್ಮೆಂಟ್ ಆ್ಯಂಡ್ ಇಂಟರ್ನಲ್ ಕಂಟ್ರೋಲ್ ಬಗ್ಗೆ, ರಿಲೈಯಿಂಗ್ ಅಪಾನ್ ವರ್ಕ್ ಆಫ್ ಎನ್ ಇಂಟರ್ನಲ್ ಆಡಿಟರ್ ಮಾಡೋಂಥ ವರ್ಕ್ ಎಷ್ಟು ಮಟ್ಟಿಗೆ ನಾವು ಅದು ಅಶ್ಯೂರೆನ್ಸ್ ಮಾಡಿ ಇದು ಮಾಡ್ಬೋದು. ನೆಕ್ಸ್ಟ್ ಆಡಿಟ್ ಪ್ಲ್ಯಾನಿಂಗ್, ಯೂಸಿಂಗ್ ದ ವರ್ಕ್ ಆಫ್ ಎನ್ ಎಕ್ಸ್ಪರ್ಟ್, ಯೂಸಿಂಗ್ ದ ವರ್ಕ್ ಆಫ್ ಅನದರ್ ಆಡಿಟ್, representation by the management, responsibility by joint auditors, audit materiality, so audit analytical procedures, audit sampling, going concern assumptions ಅಲ್ಲಿ ಸ್ಟೆಪ್ಸು, ಮೆಥಡ್ಸು, ಇವೆಲ್ಲ ಪ್ರಾಕ್ಟೀಸಸ್ ಎಲ್ಲ ಫಾಲೋ ಮಾಡಿದಾಗ, ಸೊ ವೆನಿ ಮೇ ಗೋ ಬರ್ ದ ಕಂಪ್ನಿ ವಿಲ್ ಗೋ ಫಾರ್ ಅವರ್ ಅಂತ ಹೇಳಿದಾಗ, ಸೊ ಗೋಯಿಂಗ್ ಕನ್ಸರ್ನ್ ಅಸಂಪ್ಷನ್ಸ್ ಪ್ರಕಾರ ಏನೇನು ಅದು ಕ್ವಾಲಿಟಿ ಕಂಟ್ರೋಲ್ ಫಾರ್ ಆಡಿಟ್ ವರ್ಕ್, ಆಡಿಟ್ ಆಫ್ ಅಕೌಂಟಿಂಗ್ ಎಸ್ಟಿಮೇಟ್, ಸಬ್ಸ್ಕ್ವೆಂಟ್ ಇವೆಂಟ್ಸ್, ನಾಲೆಜ್ ಆಫ್ ದ ಬಿಸ್ನೆಸ್, ಇದೆಲ್ಲ ಪ್ರತಿಯೊಂದು ಬೇಸಿಕ್ಲಿ ಏನಂದರೆ ಇದರಲ್ಲಿ ಕ್ಲಾಸಿಫಿಕೇಷನ್ಸ್ ಮಾಡಿರ್ತಾರೆ. 21 ನೋಡಬೇಕಂದ್ರೆ ಕನ್ಸಿಡರೇಷನ್ಸ್ ಆಫ್ ಲಾ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ಆಡಿಟ್ ಆಫ್ ಫೈನಾನ್ಷಿಯಲ್. ನೆಕ್ಸ್ಟ್ ಇನಿಷಿಯಲ್ ಎಂಗೇಜ್ಮೆಂಟ್, ರಿಲೇಟೆಡ್ ಪಾರ್ಟೀಸ್, ಆಡಿಟ್ ಕನ್ಸಿಡರೇಷನ್ ರಿಲೇಟಿಂಗ್ ಟು ಎಂಟಿಟೀಸ್ ಯೂಸಿಂಗ್ ಸರ್ವಿಸ್ ಆರ್ಗನೈಸೇಷನ್ಸ್, ಕಂಪ್ಯಾರಿಟಿವ್ಸ್, ಟರ್ಮ್ಸ್ ಆಫ್ ಆಡಿಟ್ ಎಂಗೇಜ್ಮೆಂಟ್, ಕಮ್ಯುನಿಕೇಷನ್ ಆಫ್ ಆಡಿಟ್ ಮ್ಯಾಟರ್ಸ್ ವಿತ್ ದೋಸ್ ಇಂಟ್ರೆಸ್ಟೆಡ್ ವಿತ್ ಫೋರ್ನೆಸ್, ಆಡಿಟರ್ಸ್ ರಿಪೋರ್ಟ್ಸ್ ಆನ್ ಫೈನಾನ್ಷಿಯಲ್ ಆಡಿಟರ್ಸ್ ರಿಪೋರ್ಟ್ ಆನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಇದು ಬೇಸಿಕ್ಲಿ ಏನು ಮಾಡ್ತೀವಿ ಅಂತಂದರೆ 1 to 28 ಬೇಸಿಕ್ಲಿ ಏನು ಮಾಡಿದ್ದಾರೆ ಅಂದರೆ ಸ್ಟೆಪ್ಸು ಆಡಿಟಿಂಗ್ ಅಶ್ಯೂರೆನ್ಸಲ್ಲಿರೋಂಥ ಸ್ಟ್ಯಾಂಡರ್ಡ್ಸ್ನ ICA ಅದವ್ರು ಇಶ್ಯೂ ಮಾಡಿದ್ದಾರೆ. ಪ್ರತಿ ವರ್ಷ ಇದು ಆ್ಯಡ್ ಹೋಗುತ್ತೆ, ಕೆಲವೊಂದು ಡಿಲೀಟ್ ಹೋಗುತ್ತೆ. ಸೊ ಇದಕ್ಕೆ ಬೇಸಿಕ್ಲಿ ಏನು ಹೇಳ್ತೀವಿ ಅಂತಂದರೆ, ಸೊ ದಿಸ್ ಈಸ್ ದ ಆಡಿಟಿಂಗ್ ಅಶ್ಯೂರೆನ್ಸ್ ಸ್ಟ್ಯಾಂಡರ್ಡ್ಸ್ ಇಶ್ಯೂಡ್ ಬೈ ದ ICA. ಅದ್ರ ಬೇಸಿಸ್ ಮೇಲೆ ಏನಾಗ್ತಿರ್ತದೆ ಅಂದರೆ ಪ್ರತಿ 1, 2, 3, 4, 5, 6 ಬೇಸಿಸ್ ಮೇಲೆ the auditor has to follow the certain rules and regulations. ಅದಕ್ಕೆ ಬೇಸಿಕ್ಲಿ ಈ ಥರ ಹೇಳ್ತೀವಿ. ಥ್ಯಾಂಕ್ ಯು ಗೈಸ್.